Hello everyone, I am Mahesh VR. Welcome to my channel. Today we can learn about global environment. Here I am going to be explain introduction of globalization and meaning of globalization and features and strategies for going global, and then later conclusion. So first let me see introduction. So here globalization was introduced during 1990s in India. At this time, Dr. Manmohan Singh was the Finance Minister of India. So it is the outcome of liberalization and then privatization. So due to the globalization, it leads to the increase of economic activities and then exchange of ideas and then products and technologies, etc. from one country to another country. So here globalization is the important factor in each and every country, so they can develop economically and then politically. So now we can know the meaning of globalization. So globalization means integrating the economy of a country with the world economy. That means it refers to the expansion of economic activities across the national boundaries. ಸೊ ಇಲ್ಲಿ ಗ್ಲೋಬಲೈಸೇಷನ್ ಅಂತಂದರೆ ಡಿಫ್ರೆಂಟ್ ಎಕಾನಮಿನ ಅಂದರೆ ಡಿಫ್ರೆಂಟ್ ನೇಷನ್ಸ್ ಎಕಾನಮಿನ ವರ್ಲ್ಡ್ ಎಕಾನಮಿ ಜೊತೆ ಏನು ಮಾಡ್ತಾರೆ, ಇಂಟಿಗ್ರೇಷನ್ ಮಾಡೋದನ್ನು ನಾವು ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಆರ್ ಎಲ್ಸ್ ಎಕ್ಸ್ಪಾನ್ಷನ್ ಆಫ್ ಅವರ್ ಎಕಾನಮಿಕಲ್ ಆಕ್ಟಿವಿಟೀಸ್ ಇನ್ ಟು ದ ನ್ಯಾಷನಲ್ ಬೌಂಡರೀಸ್. ಅಂದರೆ ನಮ್ಮ ಇಂಡಿಯನ್ ಎಕನಾಮಿಕಲ್ ಆಕ್ಟಿವಿಟೀಸ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಡೆವಲಪ್ ಮಾಡ್ತೀವಿ ಅಥವಾ ಎಕ್ಸ್ಪಾನ್ಷನ್ ಮಾಡ್ತೀವಿ ಅಂತಂದರೆ ಅದನ್ನು ನಾವು ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, globalization is the process of interaction and integration among the people, company and governments worldwide. So ಇಲ್ಲಿ ಏನಾಗುತ್ತೆ, the spread of products, technology, information and job across the national borders and cultures. ಸೊ ಇದು ನಾವು ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಇಂಟಿಗ್ರೇಷನ್ ಆ್ಯಂಡ್ ಇಂಟರಾಕ್ಷನ್ ಇಸ್ ಬೋತ್ ಆರ್ ಇಂಪಾರ್ಟೆಂಟ್ ವರ್ಡ್ಸ್. So next move towards the important concept, that is the nature of globalization or features of globalization. So first one, rapid expansion of international trade. I already told that. So here globalization will expand the business throughout the world. So like goods and services will be bought and sold to any country in the world, and then products are standardized and goods and services will be outsourcing and sharing of ideas and technology from one place to other places. ಸೊ ಇಲ್ಲಿ ಬಿಫೋರ್ ಗ್ಲೋಬಲೈಸೇಷನು ಅಷ್ಟೊಂದು ಇಂಪೋರ್ಟು ಮತ್ತು ಎಕ್ಸ್ಪೋರ್ಟ್ ಇರಲಿಲ್ಲ. ಬಟ್ ಆಫ್ಟರ್ ಗ್ಲೋಬಲೈಸೇಷನ್ ಇಂಪೋರ್ಟ್ ಆ್ಯಂಡ್ ದೆನ್ ಎಕ್ಸ್ಪೋರ್ಟ್ ಕ್ಯಾನ್ ಬಿ ಡನ್. ಸೊ ಲಾರ್ಜ್ ಸ್ಕೇಲಲ್ಲಿ ಇಂಪೋರ್ಟು ಮತ್ತು ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗುತ್ತೆ, ಆ್ಯಂಡ್ ದೆನ್ ಸೆವರಲ್ ಕಂಟ್ರೀಸ್ ಎಂಟರ್ಸ್ ಇನ್ ಟು ದ ಗ್ಲೋಬಲ್ ಮಾರ್ಕೆಟ್. ಸೊ ದಿಸ್ ವಿಲ್ ಬಿ ಒನ್ ಆಫ್ ದ ಫೀಚರ್ ಆಫ್ ಗ್ಲೋಬಲೈಸೇಷನ್. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಗ್ಲೋಬಲ್ ಎಕನಾಮಿಕ್ ಇಂಟಿಗ್ರೇಷನ್ ಆ್ಯಂಡ್ ಎಕನಾಮಿಕ್ ಇಂಟರ್ಡಿಪೆಂಡೆನ್ಸ್. ಸೊ ಇಲ್ಲಿ ಎಕನಾಮಿಕ್ ಇಂಟಿಗ್ರೇಷನ್ ಅಂತಂದರೆ ಡಿಫ್ರೆಂಟ್ ಎಕಾನಮಿನ ವರ್ಲ್ಡ್ ಎಕಾನಮಿ ಜೊತೆ ಜಾಯ್ನ್ ಆಗೋದು. ಆ್ಯಂಡ್ ದೆನ್ ಎಕನಾಮಿಕ್ ಇಂಟರ್ಡಿಪೆಂಡೆನ್ಸ್ ಅಂತಂದರೆ ಇಲ್ಲಿ ಸೆವರಲ್ ಕಂಟ್ರೀಸ್ ವಿಲ್ ಬಿ ಡಿಪೆಂಡ್ಸ್ ಅಪಾನ್ ದ ಅದರ್ ರಿಸೋರ್ಸಸ್, ಬಿಕಾಸ್ ಆಲ್ ದ ಕಂಟ್ರೀಸ್ ಆರ್ ನಾಟ್ ರಿಚ್ ಇನ್ ಆಲ್ ದ ರಿಸೋರ್ಸಸ್. ಈಗ ಸಮ್ ಕಂಟ್ರೀಸ್ಗೆ ಕ್ರೂಡ್ ಆಯಿಲ್ ಬೇಕಾಗುತ್ತೆ, ಸಮ್ ಕಂಟ್ರೀಸ್ಗೆ ಐರನ್ ಆ್ಯಂಡ್ ಸ್ಟೀಲ್ ಬೇಕಾಗುತ್ತೆ, ಆ್ಯಂಡ್ ಅದರ್ ಕಂಟ್ರೀಸ್ ರಿಕ್ವೈರ್ಡ್ ಅದರ್ ರಿಸೋರ್ಸಸ್, ಅಥವಾ ಆಟೋಮಿಕ್ ಎನರ್ಜಿ ಬೇಕಾಗುತ್ತೆ, ಅಥವಾ ಎಲೆಕ್ಟ್ರಿಕಲ್ ಗೂಡ್ಸ್ ಬೇಕಾಗುತ್ತೆ. ಸೊ ಇಲ್ಲಿ ಒಂದು ಕಂಟ್ರಿ ಅದರ್ ಕಂಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ, ದೆನ್ ಗ್ಲೋಬಲ್ ಮಾರ್ಕೆಟ್ಗೆ ಎಂಟ್ರ್ ಆಗ್ತವೆ. ಸೊ ದಿಸ್ ಆಲ್ಸೋ ಒನ್ ಆಫ್ ದ ಫೀಚರ್. ಆ್ಯಂಡ್ ದೆನ್ ನೆಕ್ಸ್ಟ್ ಫೀಚರ್ ಆಫ್ ಗ್ಲೋಬಲೈಸೇಷನ್ ಈಸ್ ಇಟ್ ಇಸ್ ದ ಔಟ್ಕಮ್ ಆಫ್ ಲಿಬರಲೈಸೇಷನ್ ಆ್ಯಂಡ್ ಪ್ರೈವೇಟೈಸೇಷನ್. ಸೊ ಐ ಆಲ್ರೆಡಿ ಟೋಲ್ಡ್ ಯು ದಟ್. ಸೊ ಆಫ್ಟರ್ ಲಿಬರಲೈಸೇಷನ್ ಆ್ಯಂಡ್ ದೆನ್ ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ವಿ ಕ್ಯಾನ್ ಸಿಂಪ್ಲಿ ಸೇ ದಟ್ ಇಟ್ ಇಸ್ ದ ಔಟ್ಕಮ್ ಆಫ್ ದ ಲಿಬರಲೈಸೇಷನ್ ಆ್ಯಂಡ್ ದೆನ್ ಪ್ರೈವೇಟೈಸೇಷನ್. ಸೊ ಇವೆರಡೂ ಕೂಡ ಇಂಪ್ಲಿಮೆಂಟ್ ಆಗಿದ್ದು ಡ್ಯೂರಿಂಗ್ 1990s. ಸೊ ಹಿಯರ್ ಎನಿ ಆಂಟರ್ಪ್ರಿನಿಯರ್ ದೇ ಕ್ಯಾನ್ ಸ್ಟಾರ್ಟ್ ದರ್ ಇಂಡಸ್ಟ್ರಿ, ಟ್ರೇಡ್, ಬಿಸ್ನೆಸ್ ಇನ್ ದೇರ್ ಓನ್ ಕಂಟ್ರಿ ಅಥವಾ ಅದರ್ ಕಂಟ್ರೀಸ್. ಸೊ ಈಸಿ ಟು ಫ್ಲೋ ಆಫ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಯಾರು ಯಾವ ದೇಶದಲ್ಲಿ ಬೇಕಾದರೂ ಗ್ಲೋಬಲ್ ಮಾರ್ಕೆಟ್ಗೆ ಎಂಟ್ರಿ ಆಗ್ಬೋದು. ದಟ್ ಇಸ್ ದ ಒನ್ ಫೀಚರ್. ಆ್ಯಂಡ್ ದ ನೆಕ್ಸ್ಟ್ ಫೀಚರ್ ಆಫ್ ದ ಗ್ಲೋಬಲೈಸೇಷನ್ ಈಸ್ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್, ಸರ್ವಿಸಸ್ ಆ್ಯಂಡ್ ಲೇಬರ್.
ಸೊ ಬಿಫೋರ್ ಗ್ಲೋಬಲೈಸೇಷನ್ ತುಂಬ ಟ್ರೇಡ್ ಬ್ಯಾರಿಯರ್ಸ್ ಇತ್ತು, ಆ್ಯಂಡ್ ದೆನ್ ತುಂಬ ಟ್ಯಾಕ್ಸಸ್ ಇತ್ತು, ಆ್ಯಂಡ್ ದೆನ್ ಅದರ್ ನೇಷನ್ಸಲ್ಲಿ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇತ್ತು. ಬಟ್ ಆಫ್ಟರ್ ಗ್ಲೋಬಲೈಸೇಷನ್ ದ ಸೆವರಲ್ ಟ್ರೇಡ್ ಬ್ಯಾರಿಯರ್ಸ್ ಆರ್ ರಿಮೂವ್ಡ್ ಆ್ಯಂಡ್ ಟ್ಯಾರಿಫ್ ಆ್ಯಂಡ್ ಕೋಟಾಸ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್, ಆ್ಯಂಡ್ ದೆನ್ ಇಂಪೋರ್ಟು ಮತ್ತು ಎಕ್ಸ್ಪೋರ್ಟ್ಗೆ ಇರೋಂಥ ರಿಸ್ಟ್ರಿಕ್ಷನ್ಸ್ನ ಎಲ್ಲ ನೇಷನ್ಸು ಆದಷ್ಟು ರೆಡ್ಯೂಸ್ ಮಾಡುತ್ತೆ. ಸೊ ಇಟ್ ವಿಲ್ ಲೀಡ್ಸ್ ದ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಒನ್ ಕಂಟ್ರಿ ಟು ಅದರ್ ಕಂಟ್ರಿ, ಆ್ಯಂಡ್ ದೆನ್ ಆಲ್ಸೋ ಲೇಬರ್ಸ್ ಫ್ರಮ್ ಒನ್ ಕಂಟ್ರಿ ಟು another country. And then fifth feature is international flow of capital. So it is also one of the characteristic of globalization that the international capital will be flow from one country to another country. So say for example FDI, foreign direct investment, ಇದೊಂದು ಎಕ್ಸಾಂಪಲ್ ಆಗುತ್ತೆ. ಓಕೆನಾ, ಸೋ ಮೆನಿ ಕಂಟ್ರಿ ನಮ್ಮ ಇಂಡಿಯಾಗೆ FDIನ ಮಾಡುತ್ತೆ, ಅಂದರೆ ರಿಟೈಲ್ ಸೆಕ್ಟರಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಅಥವಾ ಅದರ್ ಸೆಕ್ಟರ್ಸಲ್ಲಿ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ನ ಮಾಡುತ್ತೆ. ಆ್ಯಂಡ್ ದೆನ್ ಆಲ್ಸೋ ಅದರ್ ಇಂಟರ್ನ್ಯಾಷನಲ್ ಫ್ಲೋ ಆಫ್ ಕ್ಯಾಪಿಟಲ್ಗೆ ಎಕ್ಸಾಂಪಲ್ಲು ಐ ಮೀನ್ ಮರ್ಜರ್ಸ್ ಆ್ಯಂಡ್ ಅಕ್ವಿಷನ್ ಆಗಿರಲಿ, ಅದು ಒಂದು ಟೈಪ್ ಆಫ್ ಇನ್ವೆಸ್ಟ್ಮೆಂಟೇ. ಆ್ಯಂಡ್ ದೆನ್ ಅದಾದಮೇಲೆ ಕೆನಡಿಯನ್ ಸ್ಪೋರ್ಟಿಂಗ್ ಕಂಪನಿ ಏನು ಮಾಡುತ್ತೆ, ಆ ಒಂದು ಫ್ಯಾಕ್ಟ್ರಿನ ಥೈಲ್ಯಾಂಡಲ್ಲಿ ಕಟ್ತಾರೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್. ಆ್ಯಂಡ್ ದೆನ್ ಯಾವ್ಯಾವ ಡಿಫ್ರೆಂಟ್ ನೇಷನ್ಸ್ ಸೇಲ್ಸ್ ಆಫೀಸ್ನ ಬೇರೆ ಬೇರೆ ಕಂಟ್ರೀಸಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ. ಸೊ ಇಲ್ಲಿ ಬಿಕಾಸ್ ಆಫ್ ಗ್ಲೋಬಲೈಸೇಷನ್ ದ ಫ್ಲೋ ಆಫ್ ಕ್ಯಾಪಿಟಲ್ ಫ್ರಮ್ ಅದರ್ ಕಂಟ್ರೀಸ್ ಹ್ಯಾಸ್ ಬಿನ್ ಬಿಗನ್ ಟು ಇನ್ವೆಸ್ಟ್ ಇನ್ ಟು ದ ಅದರ್ ಡೆವಲಪಿಂಗ್ ಕಂಟ್ರೀಸ್. So even now international flow of capital will be possible because of the globalization. And the next important feature is that free movement of technology. So here free movement of technology andre from one country to other country the technology will be going to be transferring. ಈಗ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಇಂಡಿಯಾಗೆ ಎಂಟ್ರಿ ಆಯಿತು ಅಂತಂದರೆ ದೇ ಆರ್ ನಾಟ್ ಓನ್ಲಿ ಕಮಿಂಗ್ ವಿತ್ ದೇರ್ ಕ್ಯಾಪಿಟಲ್, ದೇ ಆಲ್ಸೋ ಕಮಿಂಗ್ ವಿತ್ ದ ಟೆಕ್ನಾಲಜಿ. ಸೊ ಅವರ ಟೆಕ್ನಾಲಜಿನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ದೆನ್ ಆಲ್ಸೋ ದೇ ವಿಲ್ ಮೇಕ್ ಎ ಸೆವರಲ್ ಟ್ರೀಟೀಸ್ ಆ್ಯಂಡ್ ದೆನ್ ಅಗ್ರಿಮೆಂಟ್ ಆ್ಯಂಡ್ ದೆನ್ ಲೀಡ್ಸ್ ಟು ದ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ಈಗ ಜಪಾನ್ ಟೆಕ್ನಾಲಜಿ ಯಾವುದೋ ಒಂದು ಕಂಪ್ನಿಯಲ್ಲಿ ಇಂಡಿಯಾದಲ್ಲಿ ಯೂಸ್ ಮಾಡ್ತಾರೆ, ಅಥವಾ ಯಾವುದೋ ಒಂದು ಅಮೆರಿಕಾ ಟೆಕ್ನಾಲಜಿನ ಇಂಡಿಯಾಗೆ ತರಿಸ್ಕೊಳ್ತಾರೆ. ಸೊ ಇಟ್ ಮೀನ್ಸ್ ಗಿವ್ ದ ಪರ್ಮಿಷನ್ ಟು ಯೂಸ್ ದ ಕಾಪಿರೈಟ್ಸ್ ಆ್ಯಂಡ್ ದೆನ್ ಟ್ರೇಡ್ ಮಾರ್ಕ್ಸ್ ಆ್ಯಂಡ್ ದೆನ್ ಪೇಟೆಂಟ್ಸ್ ಇನ್ ದ ಡಿಫ್ರೆಂಟ್ ಕಂಟ್ರೀಸ್. ಸೊ ಇದು ಕೂಡ ತುಂಬ ಈಸಿ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಎಂಟೈರ್ ಗ್ಲೋಬ್ ಇಸ್ ದ ಸಿಂಗಲ್ ಮಾರ್ಕೆಟ್. ಸೊ ಗ್ಲೋಬಲೈಸೇಷನ್ ಮೇನ್ ಥೀಮ್ ಏನಪ್ಪ ಅಂತಂದರೆ ಎಂಟೈರ್ ಗ್ಲೋಬ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ಸಿಂಗಲ್ ಎಕಾನಮಿ ಆರ್ ಸಿಂಗಲ್ ಮಾರ್ಕೆಟ್. So here entire market into the huge single market, under there is no geographical and then political boundaries between the countries. ನಾವು ಸುಮ್ಮನೆ ಬಾರ್ಡರ್ಸ್ ಅಂತ ಮಾಡ್ಕೊಳ್ತೀವಿ ಅಷ್ಟೇ, ಬಟ್ ಗ್ಲೋಬಲೈಸೇಷನಲ್ಲಿ there is no political and there geographical boundaries. So these are irrelevant. ಸೊ ಯಾರು ಎಲ್ಲಿ ಬೇಕಾದ್ರೂ ಕಂಪನಿನ ಸ್ಟಾರ್ಟ್ ಮಾಡ್ಬೋದು, ಯಾವ ದೇಶದಲ್ಲಿ ಬೇಕಾದ್ರೂ ಸೇಲ್ಸ್ ಮಾಡ್ಬೋದು, ಅಥವಾ ಅವರು ರಿಟೇಲ್ ಶಾಪ್ನ ಓಪನ್ ಮಾಡ್ಬೋದು, ಅಥವಾ ಯಾವ ಕಂಪನಿ ಬೇಕಾದ್ರೂ ಅದರ್ ಕಂಟ್ರಿ ಇರೋಂಥ ಕಂಪನೀಸ್ ಜೊತೆ ಮರ್ಜಿಂಗ್ ಆಗ್ಬೋದು ಅಥವಾ ಅಕ್ವೈರ್ ಆಗ್ಬೋದು. ಸೊ ದಟ್ ಈಸ್ ದ ಫೀಚರ್. ಆ್ಯಂಡ್ ದೆನ್ ದ ಏಯ್ತ್ ಪಾಯಿಂಟ್ ಇಸ್ ದ್ಯಾಟ್ ಇನ್ಕ್ರೀಸ್ಡ್ ಕೊಲಾಬರೇಷನ್ಸ್. ಸೊ ಇಲ್ಲಿ ಕೊಲಾಬರೇಷನ್ಸ್ ಅಂತ ಅಂದರೆ ಕೊಲಾಬರೇಷನ್ಸ್ ವಿತ್ ಎಂಟರ್ಪ್ರೀನಿಯರ್ಸ್. ಸೊ ಏನು ಮಾಡ್ತಾರೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಂಪನೀಸು ಅಗ್ರಿಮೆಂಟ್ಸ್ನ ಮಾಡಿಕೊಡುತ್ತೆ. ಸೊ ಯಾಕೆ ಅಂದರೆ ಒಂದು ಕಂಪನಿ ಇನ್ನೊಂದು ಕಂಪನಿ ಜೊತೆ ಅಗ್ರಿಮೆಂಟ್ಸ್ ಮಾಡಿಕೊಂಡಾಗ that will lead to the modernization and then technological advancement. ಓಕೆನಾ. ಸೊ ಕೊಲಾಬರೇಷನ್ಸ್ ಆಗೋದ್ರಿಂದ ಈಗ ಎ ಕಂಪನಿ ಬಿ ಕಂಪನಿ ಜೊತೆ ಕೊಲಾಬ್ರೇಷನ್ ಮಾಡೋದ್ರಿಂದ ಸೊ ಟೆಕ್ನಾಲಜಿಕಲಿ ಅವ್ರಿಗೆ ಅಡ್ವಾನ್ಸ್ಮೆಂಟ್ ಇರುತ್ತೆ, ಅದನ್ನು ಟೈಮು ಸೇವ್ ಆಗುತ್ತೆ, ಕಾಸ್ಟ್ ಕೂಡ ಸೇವ್ ಆಗುತ್ತೆ. And the next feature is that growing importance of multinational companies. ಸೊ ಬಿಫೋರ್ ಗ್ಲೋಬಲೈಸೇಷನ್ನು ಅಷ್ಟೊಂದು MNCs ಇಂಡಿಯಾಲಿ ಎಂಟರ್ ಆಗಲಿಲ್ಲ, ಬಟ್ ಆಫ್ಟರ್ 1990s ಅಂದರೆ ಗ್ಲೋಬಲೈಸೇಷನ್ ಆದಮೇಲೆ ಸೋ ಮೆನಿ ಕಂಪನೀಸ್ ಹ್ಯಾಸ್ ಬಿಗನ್ ಟು ಎಂಟರ್ ಟು ಅವರ್ ಕಂಟ್ರಿ. ಲೈಕ್ ಇನ್ಫೋಸಿಸು ನಮ್ಮ ಇಂಡಿಯನ್ MNCನೇ, ಇದು ಕೂಡ ವರ್ಲ್ಡ್ ವೈಡ್ ಬ್ರಾಂಚಸ್ ಇದೆ. ಆ್ಯಂಡ್ ದೆನ್ ವಿಪ್ರೋ ಕಂಪನಿನೂ ಅಷ್ಟೇ ಇಂಡಿಯನ್ MNC, ವರ್ಲ್ಡ್ ವೈಡ್ ಬ್ರಾಂಚಸ್ ಇದೆ.
ಅದೇ ಥರ ಅದರ್ ಎಮ್ ಎನ್ ಸಿಸ್ ಅಂದಾಗ ಸ್ಯಾಮ್ಸಂಗ್ ಆಗಿರಲಿ ಅಥವಾ ಆ್ಯಪಲ್ ಕಂಪನಿ ಅಥವಾ ಡೆಲ್, ಎಚ್ ಸಿ ಎಲ್, ಅಮೆಜಾನ್, ಲಾರ್ಸನ್ ಆ್ಯಂಡ್ ಟರ್ಬೋ, ಹ್ಯುಂಡೈ, ಐ ಟಿ ಸಿ. ಸೊ ಸೆವರಲ್ ಎಮ್ ಎನ್ ಸಿಸ್ ಹ್ಯಾಸ್ ಬಿನ್ ಎಂಟರ್ಡ್ ಟು ಅವರ್ ಕಂಟ್ರಿ. ಸೊ ಅಲ್ಲಿ ಎಮ್ ಎನ್ ಸಿಸ್ ಬರ್ತಾ ಇದೆ ಅಂದರೆ ಅವರ ಕ್ಯಾಪಿಟಲು ಬರ್ತಾ ಇದೆ, ಟೆಕ್ನಾಲಜಿನೂ ಬರ್ತಾ ಇದೆ. ದಟ್ ವಿಲ್ ಕ್ರಿಯೇಟ್ಸ್ ಎ ಲಾಟ್ಸ್ ಆಫ್ ಜಾಬ್ ಆಪರ್ಚುನಿಟೀಸ್ ಇನ್ ಅವರ್ ಕಂಟ್ರಿ. ನಮ್ಮ ಎಕಾನಮಿ ಕೂಡ ಡೆವಲಪ್ ಆಗುತ್ತೆ, ಗೌರ್ಮೆಂಟ್ಗೂ ಕೂಡ ರೆವಿನ್ಯೂ ಸಿಗುತ್ತೆ, ಆ್ಯಂಡ್ ದೆನ್ ಸೆವರಲ್ ಎಕನಾಮಿಕಲ್ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ, ಆ್ಯಂಡ್ ದೆನ್ ಇನ್ಫ್ರಾಸ್ಟ್ರಕ್ಚರಲ್ ಇಂಪ್ರೂವ್ಮೆಂಟ್ಸ್ ಕೂಡ ಆಗುತ್ತೆ. ಸೊ ಇಯರ್ ಗ್ಲೋಬಲೈಸೇಷನ್ ಗಿವ್ಸ್ ದ ಇಂಪಾರ್ಟೆನ್ಸ್ ಆಫ್ ಗ್ರೋಯಿಂಗ್ ಆಫ್ many multinational companies across the globe. And then the last feature is that cultural exchange. So here increase the role of the international organization, and then yavaga multinational companies India ge enter start aito, here the cultural exchange will be taken place. Andre our language and then our tradition and then our customs and norms will be exchanging. Because of this reason nowadays ಮೇನ್ ಸಿಟೀಸಲ್ಲಿ ಅದರ್ ವೆಸ್ಟರ್ನ್ ಲ್ಯಾಂಗ್ವೇಜಸ್ನ ಕಲಿಯೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಜೊತೆಗೆ ಫ್ರೆಂಚ್ ಲ್ಯಾಂಗ್ವೇಜ್ ಆಗಿರಲಿ ಅಥವಾ ಇಟಾಲಿಯನ್ ಲ್ಯಾಂಗ್ವೇಜ್ ಆಗಿರಲಿ ಅಥವಾ ಚೈನೀಸ್ ಲ್ಯಾಂಗ್ವೇಜ್ ಆಗಿರಲಿ, ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲ್ಯಾಂಗ್ವೇಜಸ್ನ ಕಲಿತಾ ಇದ್ದಾರೆ. ಬಿಕಾಸ್ ಈಗ ಯಾವುದೋ ಒಂದು ಜಪಾನ್ ಎಮ್ ಎನ್ ಸಿ ಇಲ್ಲಿಗೆ ಬಂತು ಅಂದರೆ ಅವರ ಲ್ಯಾಂಗ್ವೇಜ್ನ ಇಲ್ಲಿ ವರ್ಕ್ ಮಾಡೋಂಥ ಎಂಪ್ಲಾಯೀಸ್ಗೆ ಗೊತ್ತಾಗಬೇಕು, ಅಥವಾ ಅವರ ಕಸ್ಟಮ್ಸ್ ಟ್ರೆಡಿಷನ್ಸ್ ಗೊತ್ತಿರಬೇಕು. ಅಥವಾ ಇಂಡಿಯಾ ಬೇರೆ ಕಂಟ್ರೀಲಿ ಅವರ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅಲ್ಲೂ ಕೂಡ ಕಲ್ಚರಲ್ ಎಕ್ಸ್ಚೇಂಜ್ ಆಗೇ ಆಗುತ್ತೆ. ಬಿಕಾಸ್ ಪೀಪಲ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾರೆ ಅಂತಂದರೆ ಅವ್ರ ಜೊತೆಗೆ ಕಲ್ಚರು ಕೂಡ ಎಕ್ಸ್ಚೇಂಜ್ ಆಗೇ ಆಗುತ್ತೆ. ಸೊ ನಾವೀಗೆಲ್ಲ ಮಾಡ್ರನ್ ಸಿಟೀಸ್ ಎಲ್ಲ ನೋಡ್ತಾ ಇರ್ತೀವಿ, ಅವರ ಬೈಯಿಂಗ್ ಬಿಹೇವಿಯರ್ ಆಗಿರಲಿ ಅಥವಾ ಫುಡ್ ಆಗಿರಲಿ ಅಥವಾ ಫೆಸ್ಟಿವಲ್ಸ್ ಆಗಿರಲಿ, ಸೊ ಎಲ್ಲ ಕೂಡ ಎಕ್ಸ್ಚೇಂಜ್ ಆಗ್ತಿರುತ್ತೆ. ಸೊ ದಿಸ್ ಆಲ್ ಅಬೌಟ್ ದ ಫೀಚರ್ಸ್ ಆಫ್ ಗ್ಲೋಬಲೈಸೇಷನ್. So still now we have discussed about the introduction about globalization, meaning of globalization, and then features of globalization. So now we can move towards the another important concept, that is strategies for going global. So here global ಗೆ ಎಂಟ್ರಿ ಆಗಬೇಕು ಅಂತಂದರೆ several strategies ಸಿಗುತ್ತೆ. So ಅದರಲ್ಲಿ first one, before that one we can see the introduction. So here international markets provide a wide range of opportunities as compared to a domestic market. ಅಂದರೆ ಡೊಮೆಸ್ಟಿಕ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬ ಆಪರ್ಚುನಿಟೀಸ್ ಇರುತ್ತೆ. ಬಟ್ ಗ್ಲೋಬಲ್ ಮಾರ್ಕೆಟ್ಗೆ ಅಥವಾ ಬಿಸ್ನೆಸ್ಗೆ ಎಂಟ್ರಿ ಆಗ್ತಾರೆ ಅಂದರೆ ಇಟ್ ಈಸ್ ಮೋರ್ ರಿಸ್ಕಿ ದೆನ್ ದ ಡೊಮೆಸ್ಟಿಕ್ ಬಿಸ್ನೆಸ್. ಬಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟ್ರಾಟಜೀಸ್ ಫಾರ್ ಗೋಯಿಂಗ್ ಗ್ಲೋಬಲ್? ಇಟ್ ಮೀನ್ಸ್ the several modes or the way that may be used by a business enterprise to enter into the international market. ಅಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಎಂಟ್ರಿ ಆಗೋದಕ್ಕೆ ಯಾವ ಒಂದು ಸ್ಟ್ರಾಟಜಿ ಅಥವಾ ಮೋಡ್ ಆಫ್ ಎಂಟ್ರಿನ ನಮ್ಮ ಡೊಮೆಸ್ಟಿಕ್ ಕಂಪನೀಸ್ ಯೂಸ್ ಮಾಡುತ್ತೆ, ಅದನ್ನೇ ನಾವು ಸ್ಟ್ರಾಟಜೀಸ್ ಫಾರ್ ಗೋಯಿಂಗ್ ಗ್ಲೋಬಲ್ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ ಫಸ್ಟ್ ಸ್ಟ್ರಾಟಜಿ ಎಕ್ಸ್ಪೋರ್ಟಿಂಗ್. So here it is one of the traditional method. So here the home country is going to be enter into the foreign country through the means of exporting of goods and services from one country to another country. So idu one of the traditional method using in our country. So ನಾವು ಈಸಿಯಾಗಿ ಗ್ಲೋಬಲ್ ಬಿಸ್ನೆಸ್ಗೆ ಎಂಟ್ರಿ ಆಗಬೇಕು ಅಂದರೆ ಎಕ್ಸ್ಪೋರ್ಟ್ ಮಾಡೋ ಮುಖಾಂತರ, ಅಂದರೆ ಕ್ರೂಡ್ ಆಯಿಲ್ ಆಗಿರಲಿ ಅಥವಾ ಟೆಕ್ಸ್ಟೈಲ್ಸ್ ಆಗಿರಲಿ ಅಥವಾ ಕೋಲ್ ಆಗಿರಲಿ ಅಥವಾ ಐರನ್ ಆ್ಯಂಡ್ ಸ್ಟೀಲ್ ಆಗಿರಲಿ ಅಥವಾ ಅದರ್ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಿರಲಿ, ಸೊ ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಸೊ ದಟ್ ಕಂಪನಿ ಇಸ್ ಗೋಯಿಂಗ್ ಫಾರ್ ದ ಗ್ಲೋಬಲ್ ಮಾರ್ಕೆಟ್ ಅಥವಾ ಗ್ಲೋಬಲ್ ಎಕಾನಮಿ. ಆ್ಯಂಡ್ ದೆನ್ ಸೆಕೆಂಡ್ ಸ್ಟ್ರಾಟಜಿ ಆರ್ ಮೋಡ್ ಇಸ್ ದಟ್ ಲೈಸೆನ್ಸಿಂಗ್. ಸೊ ಇಯರ್ ಲೈಸೆನ್ಸಿಂಗ್ ಅಂದರೆ ಇನ್ ಸಿಂಪಲ್ ಟರ್ಮ್ಸ್, ಸೊ ಇಯರ್ ಡೊಮೆಸ್ಟಿಕ್ ಕಂಪನಿ ಗಿವ್ಸ್ ಪರ್ಮಿಷನ್ ಟು ಯೂಸ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್. ಸೊ ಇಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ಪೇಟೆಂಟ್ಸ್ ಆಗಿರಲಿ, ಕಾಪಿರೈಟ್ಸ್ ಆಗಿರಲಿ ಅಥವಾ ಟ್ರೇಡ್ ಮಾರ್ಕ್ಸ್ ಆಗಿರಲಿ. ಸೊ ಅಲ್ಲಿ ಫಾರಿನ್ ಕಂಪನಿಯಿಂದ ಯಾವುದೋ ಒಂದು ಡೊಮೆಸ್ಟಿಕ್ ಕಂಪನಿ ಅಗ್ರಿಮೆಂಟ್ಸ್ ಮಾಡಿಕೊಡುತ್ತೆ. ಅಂದರೆ ನಾವು ನಿಮ್ಮ ಒಂದು ಟೆಕ್ನಾಲಜಿನ ನಾವು ಯೂಸ್ ಮಾಡ್ತೀವಿ ಅಥವಾ ನಿಮ್ಮ ಕಾಪಿರೈಟ್ಸ್ನ ನಾವು ಯೂಸ್ ಮಾಡ್ತೀವಿ ಅಂತ. ಅಂದರೆ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಏನು ಮಾಡುತ್ತೆ, ದೇ ವಿಲ್ ಗಿವ್ ದ ಪರ್ಮಿಷನ್ ಆರ್ ರೈಟ್ ಟು ಯೂಸ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್.
ಈಗ ಯಾವುದೋ ಒಂದು ಎ ಬಿ ಅನ್ನೋ ಕಂಪನಿ ಡಿ ಅನ್ನೋ ಕಂಪನಿಗೆ ಪರ್ಮಿಷನ್ ಕೊಡ್ಬೋದು. ಅಂದರೆ ನಮ್ಮ ಒಂದು ಕಾಪಿ ರೈಟ್ಸ್ನ ನೀವು ಇಷ್ಟು ವರ್ಷ ಯೂಸ್ ಮಾಡಿ ಅಂದ್ಬಿಟ್ಟು, ಅಥವಾ ಟ್ರೇಡ್ ಮಾರ್ಕ್ನ ಇಷ್ಟು ಇಯರ್ಸ್ ನೀವು ಯೂಸ್ ಮಾಡಿ ಅಂತ ಲೈಸೆನ್ಸಿಂಗ್ ಕೊಡ್ತಾರೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಟಜಿ ಫಾರ್ ಗೋಯಿಂಗ್ ಗ್ಲೋಬಲ್. ಸೊ 2 ಸ್ಟ್ರಾಟಜಿ ಡಿಸ್ಕಷನ್ ಮಾಡಿದ್ವಿ, ಒಂದು ಎಕ್ಸ್ಪೋರ್ಟಿಂಗ್, ಅದಾದಮೇಲೆ ನೆಕ್ಸ್ಟು ಲೈಸೆನ್ಸಿಂಗ್. ಹಾಗೆ ನೆಕ್ಸ್ಟ್ ಸ್ಟ್ರಾಟಜಿ ಯಾವುದಿದೆ? ಸೊ ಅನದರ್ ಸ್ಟ್ರಾಟಜಿ ಇಸ್ ದಟ್ ಫ್ರಾಂಚೈಸಿಂಗ್. ಸೊ ಇಲ್ಲಿ ಫ್ರಾಂಚೈಸಿಂಗ್ ಅಂದರೆ ಹಿಯರ್ ಫ್ರಾಂಚೈಸರ್ ಮತ್ತು ಫ್ರಾಂಚೈಸಿ ಅಂತ 2 ಪಾರ್ಟೀಸ್ ಬರ್ತಾರೆ. ಅಂದರೆ ಫ್ರಾಂಚೈಸರ್ ವಿಲ್ ಗಿವ್ ದ ಪರ್ಮಿಷನ್ ಟು ದ ಫ್ರಾಂಚೈಸಿ ಅಬೌಟ್ ಯೂಸ್ ದ ರೈಟ್ ಟು ಡೂ ದ ಬಿಸ್ನೆಸ್ ಅಂಡರ್ ದ ಸೇಮ್ ನೇಮ್. ಫಾರ್ ಎಕ್ಸಾಂಪಲ್ KFC. ಸೊ KFC ಹೋಮ್ ಕಂಟ್ರಿಯಿಂದ ಏನು ಮಾಡುತ್ತೆ, ಬೇರೆ ಬೇರೆ ಡಿಫ್ರೆಂಟ್ ನೇಷನ್ಸ್ಗೆ ಆ ಒಂದು ಫ್ರಾಂಚೈಸಿಂಗ್ನ ಕೊಡ್ತಾರೆ. ಅಂದರೆ ಅವರ ಕಂಪನಿ ನೇಮ್ನ ಯೂಸ್ ಮಾಡಿಕೊಂಡು ಅವರ ಆ ಪ್ರಾಡಕ್ಟ್ಸ್ನ ಸೇಲ್ ಮಾಡಬೇಕು. ಅಲ್ಲಿ ಬೇಕಾಗಿರುವಂಥ ಇಕ್ವಿಪ್ಮೆಂಟ್ಸ್, ಮಿಷನರೀಸು ಮತ್ತು ಟ್ರೈನಿಂಗ್ಸು, ಟೆಕ್ನಿಕಲ್ ಅಸಿಸ್ಟೆನ್ಸ್ ಎಲ್ಲ ಆ ಹೋಮ್ ಕಂಟ್ರಿ ಇರೋವಂಥ ಅಂದರೆ ಹೆಡ್ ಕ್ವಾರ್ಟರ್ಸ್ ಏನಿರುತ್ತೆ ಅವರೆಲ್ಲ ಫೆಸಿಲಿಟೀಸ್ನ ಕೊಡ್ತಾರೆ. ಇಲ್ಲಿ ಫ್ರಾಂಚೈಸಿಂಗ್ ನಾವು ತೊಗೊಂಡ್ವಿ ಅಂದರೆ, ಈಗ KFC ಫ್ರಾಂಚೈಸಿಂಗ್ ನಾವು ತೊಗೊಂಡ್ವಿ ಅಂದರೆ ಆ ಪ್ರಾಡಕ್ಟ್ಸ್ನ ಬಿಟ್ಟು ಇನ್ನು ಯಾವುದೇ ಬೇರೆ ಪ್ರಾಡಕ್ಟ್ಸ್ನ ನಾವು ಸೇಲ್ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಅದರ್ ಎಕ್ಸಾಂಪಲ್ ಮ್ಯಾಕ್ಡೊನಾಲ್ಡ್ಸ್ ಪಿಜ್ಜಾ ಆ್ಯಂಡ್ ದೆನ್ 5 ಸ್ಟಾರ್ ಚಿಕನ್. ಸೊ ದೀಸ್ ಆರ್ ದ ಸಿಂಪಲ್ ಎಕ್ಸಾಂಪಲ್ ಫಾರ್ ಫ್ರಾಂಚೈಸಿಂಗ್. ಅಂದರೆ ಒಂದು ಹೋಮ್ ಕಂಪನಿ ಏನು ಮಾಡುತ್ತೆ, ಬೇರೆ ಬೇರೆ ಪ್ಲೇಸಸ್ಗೆ ಆ ಒಂದು ಪರ್ಮಿಷನ್ನ ಕೊಡುತ್ತೆ ಅವರ ಬಿಸ್ನೆಸ್ನ ಮತ್ತು ಅವರ ಕಂಪನಿ ಲೋಗೋನ ಯೂಸ್ ಮಾಡೋದಕ್ಕೆ. ದೆನ್ ಅಲ್ಲಿ ಬೇಕಾಗಿರೋ ಟ್ರೈನಿಂಗ್ ಫೆಸಿಲಿಟೀಸು, ಫೈನಾನ್ಷಿಯಲ್ ಫೆಸಿಲಿಟೀಸ್ ಎಲ್ಲ ಆ ಹೋಮ್ ಬ್ರಾಂಚೇ ಕೊಡುತ್ತೆ. ಇದು ನಾವು ಫ್ರಾಂಚೈಸಿಂಗ್ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಇಸ್ ದಟ್ contract manufacturing. So it is also one of the mode of entry into the international business or global economy. So here business firm in the domestic country, they can enter into the contracts with the local manufacturer of the foreign nation. ಅಂದರೆ ನಮ್ಮ ದೇಶ ಇರೋನು ಇನ್ನೊಂದು ದೇಶದಲ್ಲಿ ಇರೋವಂಥ ಯಾರೋ ಒಬ್ಬ ಮ್ಯಾನುಫ್ಯಾಕ್ಚರರ್ ಜೊತೆ ಅವನು ಕಾಂಟ್ರಾಕ್ಟ್ ಮಾಡ್ಕೊಳ್ತಾನೆ, ಓಕೆನಾ, ಅಥವಾ ಬಿಸ್ನೆಸ್ನ ಮಾಡ್ತಾನೆ, ಅಥವಾ ಇಷ್ಟು ಗೂಡ್ಸ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಕೊಡಿ ಅಂತ ಅಗ್ರಿಮೆಂಟ್ನ ಮಾಡ್ಕೊಳ್ತಾನೆ. ಅದು ನಾವು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೀವಿ. ಸೊ ಅಂದರೆ ಅವ್ರು ಇಂಪೋರ್ಟ್ ಮಾಡ್ಕೊಳೋ ಬದಲಾಗಿ ದೇ ಕ್ಯಾನ್ ಗೋ ಫಾರ್ ದ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಅಂದರೆ ನಂಗೆ ಇಷ್ಟು ದಿವಸಕ್ಕೆ ಇಷ್ಟು ಪ್ರಾಡಕ್ಟ್ಸ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಿ ಅಂತ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ದ ಬಿಸ್ನೆಸ್ ಫರ್ಮ್ ನೀಡ್ ನಾಟ್ ಟು ಇನ್ವೆಸ್ಟ್ ಮಿಷನರಿ ಆ್ಯಂಡ್ ಇಕ್ವಿಪ್ಮೆಂಟ್ಸ್. ಮಿಷನರಿ ಮತ್ತು ಇಕ್ವಿಪ್ಮೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋಂಗಿಲ್ಲ, ಯಾಕೆಂದರೆ ಅವರೇ ಪ್ರೊಡ್ಯೂಸ್ ಮಾಡಿ ನಿಮಗೆ ತಲುಪಿಸ್ತಾರೆ. ಆ್ಯಂಡ್ ದೆನ್ ಲೋಕಲ್ ಮ್ಯಾನುಫ್ಯಾಕ್ಚರ್ ಪ್ರೊಡ್ಯೂಸ್ ದ ಗೂಡ್ಸ್. ಅಂದರೆ ಫಾರಿನ್ ಕಂಟ್ರಿಯಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಇರ್ತಾನೆ ಅವ್ನು ಪ್ರೊಡ್ಯೂಸ್ ಮಾಡಿ ನಿಮಗೆ ಗೂಡ್ಸ್ನ ಡೆಲಿವರಿ ಕೊಡ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ನೋಡಿ, BPO, ದಟ್ ಮೀನ್ಸ್ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್. ಸೊ ಅಂದರೆ ಇಲ್ಲಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಓನ್ಲಿ ರಿಲೇಟ್ಸ್ ಟು ದ ಗೂಡ್ಸ್, ಬಟ್ ಇಲ್ಲಿ BPO ಅಂತಂದಾಗ ಇಟ್ ರಿಲೇಟ್ಸ್ ಟು ದ ಸರ್ವಿಸಸ್. ಸೊ ಇಲ್ಲಿ ಸೆವರಲ್ ಕಂಪನೀಸ್ಗೆ ಟೈಮು ಮತ್ತು ಕಾಸ್ಟ್ ಸೇವ್ ಆಗುತ್ತೆ. ಸೊ ಅದಕ್ಕೆ ದೇ ಆರ್ ಗೋಯಿಂಗ್ ಟು ಬಿ ಔಟ್ಸೋರ್ಸಿಂಗ್ ದರ್ ಸರ್ವಿಸಸ್. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಗೆ ಕ್ಲೈಂಟ್ಸು ಫಾರಿನಲ್ಲಿ ಇರ್ತಾರೆ. ಈಗ ಆ್ಯಪಲ್ ಕಂಪನಿ ಅಂದ್ಕೊಳ್ಳಿ. ಸೊ ಆ ಕಂಪನಿಗೆ ಇರೋವಂಥ ಕಸ್ಟಮರ್ ಕೇರ್ ಸರ್ವಿಸು ಇಂಡಿಯಾಲಿ ಯಾವುದೋ ಒಂದು ಸಿಟಿಯಲ್ಲಿ ಕೂತ್ಕೊಂಡು ಆ ಒಂದು ಸರ್ವಿಸ್ ಕೊಡ್ತಾ ಇರ್ತಾರೆ. ಅಂದರೆ ಆ ಕಂಪನಿ ಅಮೆರಿಕಾಲಿದೆ ಅಥವಾ ಯಾವುದೋ ಒಂದು ಬೇರೆ ಸಿಟಿಯಲ್ಲಿದೆ. ಸೊ ಅಲ್ಲಿರೋವಂಥ ಕಸ್ಟಮರ್ಸ್ನ ಹ್ಯಾಂಡ್ಲ್ ಮಾಡೋವಂಥ ಒಂದು ಪ್ರೊಸೆಸ್ಸು ಇಂಡಿಯಾಲಿ ನಡೀತಾ ಇರುತ್ತೆ, ಓಕೆನಾ. ಸೊ ಅದನ್ನು ನಾವು ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತ ಕರಿತೀವಿ, ಓಕೆನಾ. ಸೊ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಟಜಿ. ಈಗ ನೀವು ಬೆಂಗಳೂರು ಅಥವಾ ಮುಂಬೈ, ಚೆನ್ನೈಯಲ್ಲಿ ನೋಡಿದಾಗ ಸೋ ಮೆನಿ IT ಮತ್ತು ಸಾಫ್ಟ್ವೇರ್ ಕಂಪನೀಸು ದೇ ಆರ್ ಎಂಗೇಜ್ಡ್ ಇನ್ ದ ಪ್ರೊಸೆಸ್ ಆಫ್ BPO. ಅಂದರೆ ಅವರ ಸರ್ವಿಸ್ಸು ಇಂಡಿಯಾದಲ್ಲಿ ಕೊಡ್ತಾರೆ, ಬಟ್ ಅಲ್ಲಿ ಆ್ಯಕ್ಚುಯಲಾಗಿ ಅದು ಕಂಟ್ರೋಲಿಂಗ್ ಎಲ್ಲ ಬೇರೆ ಕಂಟ್ರೀಸಲ್ಲಿ ಇರುತ್ತೆ, ಓಕೆನಾ. ಅದು ನಾವು BPO ಅಂತ ಕರಿತೀವಿ. And then other important strategy is that joint venture. The name itself has the meaning that jointly owned. Joint venture means jointly owned. And really 2 or more companies are going to be located in the different countries. They are going to be jointly do their work. Okay, and really jointly owned by 2 or more companies located in the different countries. ಯಾವುದೋ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅಂದರೆ 2 or more companies from the different nations, they will join together, then they are going to be complete their project
ಸೊ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಮತ್ತೆ ಅದು ಡಿಸಾಲ್ವ್ ಆಗುತ್ತೆ. ಮತ್ತೆ ಬೇಕಾದ್ರೆ ಬೇರೆ ಪ್ರಾಜೆಕ್ಟಲ್ಲಿ ಅವ್ರು ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ಬಿಟ್ಬಿಡ್ಬೋದು. ಈ ಒಂದು ಪ್ರೊಸೆಸ್ನ ನಾವು ಜಾಯಿಂಟ್ ವೆಂಚರ್ ಅಂತ ಕರಿತೀವಿ. ಸೋ ಮೆನಿ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸು ಈ ಒಂದು ಜಾಯಿಂಟ್ ವೆಂಚರ್ ನೇಮಲ್ಲಿ ನಡೆಯುತ್ತೆ. ಸೆವರಲ್, ಫಾರ್ ಎಕ್ಸಾಂಪಲ್ ಬೆಂಗಳೂರಿರುವಂಥ ಮೆಟ್ರೋ ಏನು ಪ್ರಾಜೆಕ್ಟ್ ಇದೆ, ಜಪಾನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸೊ ಇಂಡಿಯನ್ ಗೌರ್ನಮೆಂಟ್ ಅದಕ್ಕೆ ಸಪೋರ್ಟ್ ಮಾಡಿ ಸೊ ಒಂದು ಪ್ರಾಜೆಕ್ಟ್ನ ಮಾಡಿರೋದು. ಆ ಥರ ಲೈಕ್ ದಟ್ ಸೆವರಲ್ ಪ್ರಾಜೆಕ್ಟ್ಸಲ್ಲಿ ಅಂಡರ್ ದ ಜಾಯಿಂಟ್ ವೆಂಚರ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ದೆನ್ ಡಿಫ್ರೆಂಟ್ ಕಂಪನೀಸ್ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟ್ರಾಟಜಿ ಇಸ್ ದಟ್ ಹೋಲಿ ಓನರ್ಡ್ ಸಬ್ಸಿಡಿಯರಿ. ಸೊ ಇಲ್ಲಿ ಸಬ್ಸಿಡಿಯರಿ ಕಂಪನಿ ಮತ್ತು ಪೇರೆಂಟ್ ಕಂಪನಿ ಅಂತ ಎರಡು ಬರುತ್ತೆ. ಇಲ್ಲಿ ಪೇರೆಂಟ್ ಕಂಪನಿ ಅಂದರೆ ವಿಚ್ ಇಸ್ ಗೋಯಿಂಗ್ ಟು ಬಿ ಹೆಲ್ಡ್ ದ ಮೋರ್ ದ್ಯಾನ್ 50% ಆಫ್ ದ ಸಬ್ಸಿಡಿಯರಿ ಕಂಪನಿ. ಈಗ ಮೋರ್ ದ್ಯಾನ್ 50% ಯಾವ ಕಂಪ್ನಿ ಶೇರ್ಸ್ನ ಹೊಂದಿರುತ್ತೆ ಅದು ನಾವು ಪೇರೆಂಟ್ ಕಂಪನಿ ಅಂತ ಕರಿತೀವಿ. ಆ್ಯಂಡ್ ದೆನ್ ಲೆಸ್ ದ್ಯಾನ್ 50% ಶೇರ್ಸ್ ಯಾವುದಿರುತ್ತೆ ಅದು ನಾವು ಸಬ್ಸಿಡಿಯರಿ ಕಂಪನಿ ಅಂತ ಕರಿತೀವಿ. ಬಟ್ ಇಲ್ಲಿ ಹೋಲಿ ಓನರ್ ಸಬ್ಸಿಡಿಯರಿ ಅಂದರೆ ಇಟ್ ಇಸ್ ಒನ್ ಆಫ್ ದ ಟೈಪ್ ಆಫ್ ಸಬ್ಸಿಡಿಯರಿ ಕಂಪನಿ ವೇರ್ ಹೋಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದರೆ 100% ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸು ಮೇಡ್ ಬೈ ದ ಹೋಲ್ಡಿಂಗ್ ಕಂಪನಿ. ಅಂದರೆ ಇಲ್ಲಿ ಸಬ್ಸಿಡಿಯರಿ ಇದಾವೆ ಅಲ್ವಾ, ಇದು 100% ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಈ ಪೇರೆಂಟ್ ಕಂಪನಿ ತೊಗೊಂಡ್ಬಿಟ್ಟಿರುತ್ತೆ. ಅದನ್ನು ನಾವು ಹೋಲಿ ಓನರ್ಡ್ ಸಬ್ಸಿಡಿಯರಿ ಕಂಪನಿ ಅಂತ ಕರಿತೀವಿ. ಸೊ ಇಟ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಗೋ ಫಾರ್ ಗ್ಲೋಬಲ್ ಮಾರ್ಕೆಟ್ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅಂದರೆ ಯಾವುದೋ ಒಂದು ಫಾರಿನ್ ಕಂಪನಿ ಆ ದೇಶದಲ್ಲಿ ಹೋಗಿ ಕಂಪನಿನ ಸ್ಟಾರ್ಟ್ ಮಾಡೋ ಬದಲಾಗಿ ಅಲ್ಲಿರೋವಂಥ ಸಣ್ಣ ಪುಟ್ಟ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತಾರೆ, ಮೆಜಾರಿಟಿ ಶೇರ್ಸ್ನ ತಗೊಳ್ತಾರೆ. ಸೊ ಅವಾಗ ಅದು ಸಬ್ಸಿಡಿಯರಿ ಕಂಪನಿ ಆಗುತ್ತೆ. So that is also one of the strategy. And then next one is mergers and acquisitions. So ಅಲ್ಲಿ mergers ಅಂತಂದರೆ combination of two companies and to form the new company. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಕಂಪನಿ ಮತ್ತು ಬಿ ಕಂಪನಿ ಲಿಕ್ವಿಡೇಟ್ ಆಗಿ ಮರ್ಜಿಂಗ್ ಆಗುತ್ತೆ. ದೆನ್ ದೇ ಆರ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ದ ನ್ಯೂ ಕಂಪನಿ ಕಾರ್ಡ್ ಫಾರ್ ಎಕ್ಸಾಂಪಲ್ ABC ಕಂಪನಿ. ಅಲ್ಲಿ ಹೊಸ ಕಂಪನಿ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಮರ್ಜಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಅಕ್ವಿಷನ್ ಅಂತಂದರೆ ಹಿಯರ್ ಒನ್ ಕಂಪನಿ ಇಸ್ ಗೋಯಿಂಗ್ ಟು ಪರ್ಚೇಸ್ ದ ಅನದರ್ ಕಂಪನಿ, ಅಂದರೆ ಪರ್ಚೇಸ್ ಆಫ್ ವೀಕ್ ಕಂಪನಿ ಬೈ ದ ಸ್ಟ್ರಾಂಗ್ ಕಂಪನಿ, ಅದು ನಾವಿಲ್ಲಿ ಅಕ್ವಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ಮರ್ಜರ್ಸ್ಗೆ ಒಂದು ಎಕ್ಸಾಂಪಲು ಮಾರುತಿ ಸುಜುಕಿ, ಆ್ಯಂಡ್ ದೆನ್ ಅರ್ಲಿಯರ್ ಇಟ್ ವಾಸ್ ಹೀರೋ ಹುಂಡಾ, ಓಕೆನಾ, ಆ್ಯಂಡ್ ದೆನ್ ಸೋ ಮೆನಿ ಎಕ್ಸಾಂಪಲ್ಸ್ ಬರುತ್ತೆ. ಆ್ಯಂಡ್ ಅಕ್ವಿಷನ್ ಅಷ್ಟೇ ನಾವು ಮೀಡಿಯಾದಲ್ಲಿ ಅಥವಾ ನ್ಯೂಸಲ್ಲಿ ಕೇಳ್ತಾ ಇರ್ತೀವಿ, ಒಂದು ಕಂಪನಿ ಇನ್ನೊಂದು ಕಂಪನಿನ ಅಕ್ವೈರ್ ಮಾಡುತ್ತೆ ಅಥವಾ ಟೇಕ್ ಓವರ್ ಮಾಡುತ್ತೆ ಅಂತ. ಸೊ ಇದೆಲ್ಲ ಒನ್ ಆಫ್ ದ ಸ್ಟ್ರಾಟಜಿ ಫಾರ್ ಗೋಯಿಂಗ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆರ್ ಗ್ಲೋಬಲ್ ಮಾರ್ಕೆಟ್. ಆ್ಯಂಡ್ comes to the conclusion part. Here globalization had increased the trade of products, ideas and technologies, etc. And here it's create the world without the boundaries. So but it also has some negative impact on the developing countries because domestic companies improvement ಆಗಲ್ಲ, ಕಾಟೇಜ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ತುಂಬ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ಲಾಟ್ ಆಫ್ ಸಣ್ಣ ಪುಟ್ಟ ಕಂಪನೀಸು ಮುಚ್ಚೋಗ್ತವೆ. ಸೊ ಅಲ್ಲಿ ಗ್ಲೋಬಲೈಸೇಷನಲ್ಲಿ ಪಾಸಿಟಿವ್ ಇಂಪ್ಯಾಕ್ಟು ಇದೆ ಆ್ಯಂಡ್ ದೆನ್ ನೆಗೆಟಿವ್ ಇಂಪ್ಯಾಕ್ಟು ಇದೆ. ಆ್ಯಂಡ್ ಆಲ್ಸೋ ಗ್ಲೋಬಲೈಸೇಷನ್ ಇನ್ ಇಂಡಿಯಾ ಈಸ್ ಶೈನಿಂಗ್ ಇನ್ ನಿಯರ್ಲಿ ಎವ್ರಿ ಪ್ರಾಸ್ಪೆಕ್ಟ್ಸ್. ಸೊ ಇಯರ್ ಇಂಡಿಯಾ ಇಸ್ ಗೆಟಿಂಗ್ ಎ ಗ್ಲೋಬಲ್ ರೆಕಗ್ನಿಷನ್. ಆ್ಯಂಡ್ ದೆನ್ ಅಂದರೆ ಗ್ಲೋಬಲೈಸೇಷನ್ ಆಗಿದ್ದಕ್ಕೇ ಎಷ್ಟೊಂದು ಇಂಡಿಯನ್ ಪ್ರಾಡಕ್ಟ್ಸು ಗ್ಲೋಬಲ್ ಲೆವೆಲಲ್ಲಿ ಸೇಲ್ ಆಗ್ತಿದೆ. ಆ್ಯಂಡ್ ದೆನ್ ಅದರ್ ಪ್ರಾಡಕ್ಟ್ಸು ಕೂಡ ಇಂಡಿಯಾಗೆ ಎಂಟ್ರಿ ಆಗ್ತಿದೆ. ಆ್ಯಂಡ್ ದೆನ್ ಗ್ಲೋಬಲೈಸೇಷನ್ ಇಸ್ ಆಲ್ಸೋ ಬಿಕಮ್ ದ ಮೇಜರ್ ಎಕನಾಮಿಕ್ ಆ್ಯಂಡ್ ದೆನ್ political strength to our nation. Thank you.